ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರೆ ಬಿಸಿಲು ಉರಿತಾ ಇತ್ತು. ಇವತ್ತಾಗ್ಲೇ ಯಾಕೋ ಮಳೆ ಬರ್ತಾ ಇದೆಯಲ್ಲ. ಈ ಹುಡ್ಗಿ ಗೀತಾ ಬೇರೆ ಅಳಿಯಂದ್ರನ್ ಕರ್ಕೊಂಡು ಎತ್ತಾಗ ಹೋಗೈತೆ. ಮಳೆ ಸಿಕ್ಕಾಕೊಂಡ್ರೆ ಏನೋ. ಹಳಾತ್ ಫೋನ್ ಆರು ಮಾಡೋಣ ಅಂದ್ರೆ ನನ್ನ ಫೋನಲ್ಲಿ ಬೇರೆ ಕರೆನ್ಸಿ ಬೇರೆ ಇಲ್ಲ. ಒಂದ್ ಫೋನ್ ಮಾಡಕ್ಕೂ ಆಗೋದಿಲ್ಲ. ರಮ್ಯಾ, ರಮ್ಯಾ, ಏನ್ ಮಾಡ್ತಿದ್ದೆ ಒಳಗಡೆ? ಅಯ್ಯೋ ಅತ್ತೆ, ಇಟ್ಲಲ್ಲಿ ಬಟ್ಟೆ ಎಲ್ಲ ಒಣಗಾಕಿದ್ದೆ. ಮಳೆ ನೋಡಿ ದಬ ದಬ ಅಂತ ಬಂದೇ ಬಿಡ್ತು ಒಂದೇ ಸರಿ. ಅದಕ್ಕೆ ಓಡೋಗ್ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ಒಳಗಿಟ್ಬಿಟ್ಟು ಬಂದೆ. ಗೀತು ಒಂಚೂರು ಫೋನ್ ಮಾಡಮ್ಮ, ಎಲ್ಲೋಳೆ ಅಂತ ಕೇಳು. ಮಳೆ ಬೇರೆ ಹಿಂಗ್ ಬತ್ತೈತೆ. ಹೊಲ್ದತ್ರ ಏನಾದ್ರು ಹೋಗಿದ್ರೆ ಏನೋ, ಅಲ್ಲಿ ಕುತ್ಕೊಳಕ್ ನಿಂತ್ಕೊಳಕ್ ಏನೂ ಇಲ್ಲ. ಸರಿ ಅತ್ತೆ, ನಾನು ಫೋನ್ ಮಾಡ್ತೀನಿ. ಅಯ್ಯೋ, ಈ ಮಳೆ ಒಂದ್ ಸ್ವಲ್ಪ ಹೊತ್ತಾರು ಬಿಡಕ್ಕಾರು ಬಿಡಬಾರ್ದ? ಮಕ್ಳು ಮನೆಗ್ ಬರೋವರ್ಗುನು ಹಿಂಗ್ ಮಳೆ ಹೋಯ್ತಾ ಕೂತೈತಿ. ಈ ಮಳೆ ನೆಂದ್ರೆ ಶೀತ, ಕೆಮ್ಮು, ಜ್ವರ ಅನ್ಕೊಂಡ್ ಬಂದ್ಬಿಡುತ್ತೆ. ಬೇಗ ಬೇಗ ಈ ಕಡೆ ಬಂದ್ಬಿಡಿ. ಅಮ್ಮ, ಮಳೆ ಏನ್ ಮಾಡ್ತಾ ಇದೀಯ ನೀನು? ನಡಿ ಒಳಗಡೆ, ಸಣ್ಣ ಗಾಳಿ ಬೀಸ್ತೈತೆ. ಈ ಮಳೆ ನಿಂತಿದ್ಯಲ್ಲ. ಎಲ್ಲಮ್ಮ ಗೀತಾ, ನೀನ್ ಎಲ್ಲೋಗಿದ್ದೆ? ಅಳಿಯನ್ನ ಕರ್ಕೊಂಡು ನೋಡೋದು ಮಳೆ ಬತ್ತೈತೆ. ನೀವ್ ನೆನ್ಕೊ ಬರ್ತೀರೇನೋ ಅಂತ ನಾನು ಯೋಚನೆ ಮಾಡ್ತಾ ನಿಂತಿದ್ದೀನಿ. ಇವಾಗ ತಾನೇ ನಿಮ್ ಮತ್ತೆಗೂ ಹೇಳ್ದೆ ಫೋನ್ ಮಾಡಿ ಎಲ್ಲಾರು ಕೇಳು ಅಂತ. ಅವಳು ಫೋನ್ ಮಾಡ್ತೀನಿ ಅಂತ ಈಗ ಹೊಳಿಕ್ ಹೋದ್ಲು, ನೀವ್ ಹಿಂಗ್ ಬಂದ್ರಿ. ಅಯ್ಯೋ ಅಮ್ಮ, ನಾವ್ ಸುಮ್ಮನೆ ಓಡಾಡ್ಕೊಂಬರೋಣ ಅಂತ ಹೋದ ಅಷ್ಟೇ ಮಳೆನೇ ಬಂದ್ಬಿಡ್ತು. ಮಳೆ ಬರೋ ತರ ಇರ್ಲಿಲ್ಲಪ್ಪ, ಸಡನ್ ಆಗಿ ಬಂದ್ಬಿಡ್ತು. ಏನ್ ಮಾಡೋಣ? ಸರಿ ಆಯ್ತು, ಹೋಗ್ಲಿ ಬಿಡಿ. ಹೋಗಿ ಅಂಡಲ್ಲಿ ಬಿಸಿನೀರವೇ ಕೈಕಾಲು ತೊಳ್ಕೊಂಡು ತಲೆಯೆಲ್ಲ ನೀಟಾಗಿ ಒರೆಸ್ಕೊಬಿಟ್ಟು ಬೇರೆ ಬಟ್ಟೆ ಇಕ್ಕೋಗಿ. ನೆಂದ್ಬಿಟ್ಟಿದ್ದೀರ ನೋಡಿ, ಶೀತ ಕೆಮ್ಮು ಆದ್ರೆ ಏನ್ ಮಾಡೋದು? ಹೋಗಮ್ಮ ಗೀತಾ, ಕರ್ಕೊಂಡೋಗಿ ಅಳಿಯಂದ್ರಿಗೆ. ಏನ್ರಿ ಇದು? ಹೋಗಿ ಫಸ್ಟ್ ಪ್ಯಾಂಟ್ ಏನಾದ್ರು ಹಾಕೊಂಬರಾಗಿ. ಇದ್ಯಾಕಿದು ಟವಲ್ ಸುತ್ಕೊಂಡ್ಬಂದಿದ್ದೀರಾ? ಅಯ್ಯೋ ಗೀತಾ, ನಾನು ನಿನ್ನ ಅದನ್ನೇ ಕೇಳೋದಿಕ್ ಬಂದೆ. ನನ್ ಬಟ್ಟೆಗಳೇ ಕಾಣಿಸ್ತಾ ಇಲ್ಲ, ಎಲ್ಲಿಟ್ಟಿದೀಯಾ? ಓ ಅದಾ ರೀ, ಮೊನ್ನೆ ಎಲ್ಲ ಮಡ್ಚಿಡ್ತಾ ಇದ್ದೆ. ಬ್ಯಾಗಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟಿದೀನಿ ಕಣ್ರಿ. ಬಾ ಕೊಡ್ಬಾ. ಸರಿ ರೀ, ಬಂದೆ. ಗೀತಾ, ಇರ್ಲಿ ಬಿಡ, ಯಾಕೋ ಒಂಥರ ಸುಸ್ತು ಕಣೆ. ಸುಸ್ತಾಗ್ತಾ ಇದ್ಯಾ? ಯಾಕ್ರಿ, ಏನಾಯ್ತು? ಏನು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಸುಸ್ತು ಸುಸ್ತು, ಮೈಕೈ ಎಲ್ಲ ನೋವು. ಏನು ಅಂತಾನೆ ಹೇಳಕ್ಕಾಗ್ತಿಲ್ಲ. ಯಾವಾಗಿಂದ ಇದಾಗ್ತಾ ಇದೆ? ನಿನ್ನೆಯಿಂದನೂ ಹೀಗೆ ಆಗ್ತಿದೆ ಕಣೆ. ತುಂಬಾ ಸುಸ್ತು ಅಂತ ಬೇರೆ ಹೇಳ್ತಿದ್ದೀರಾ. ನಿನ್ನೆ ದಿನ ಅಲ್ಲೆಲ್ಲ ಹೋಗ್ ಬಂದ್ವಲ್ಲ ರೀ, ಅದು ಜಾಗ ಸರಿ ಇಲ್ಲ. ನಾವೇನೋ ಓಡಾಡಿದೀವಿ, ನಮ್ಗೆ ಅಭ್ಯಾಸ ಇರುತ್ತೆ. ನೀವು ಸಿಕ್ಕಿಲ್ ಬೆಳೆದಾರೋ ಹೆಂಗೋ ಏನೋ. ಸುಮ್ಮನಿರಿ. ಅಮ್ಮಂಗೆ ಹೇಳ್ಬಿಟ್ಟು ಸಾಯಂಕಾಲ ಸೋಕಾರ ತೆಗೆಸ್ಕೊಡ್ತೀನಿ. ಸೋಕೀಕಾಗಿದ್ರೆ ಅದೆಲ್ಲ ಸರಿ ಹೋಗುತ್ತೆ. ಏನು ಸೋಕ? ಹಂಗಂದ್ರೇನೆ? ಅದು ಹೊಸ ಜಾಗದಲ್ಲೆಲ್ಲ ಓಡಾಡಿದಾಗ ಏನಾದ್ರೂ ಗಾಳಿ ಗಿಳಿ ಸೋಕಿರುತ್ತೇನೋ ಅಂತ ಅಷ್ಟೇ. ನೋಡೋಣ ಬಿಡಿ. ನೀವು ಬೇರೆ ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ. ಏನಾಗಿದೆಯೋ ಏನೋ, ಯಾರು ಗೊತ್ತು? ಯಾವ್ದಾದ್ರು ಮೋಹಿನಿ ನಿಮ್ ಹಿಂದೆ ಬಂದ್ಬಿಟ್ಟಿದ್ರೆ? ಏನು ಮೋಹಿನಿಯ? ಅಪ್ಪ ದೇವ್ರೆ, ನನ್ಗೆ ಹೆಣ್ಮಕ್ಳು ಸಹವಾಸನೇ ಬೇಡ. ನೀವುಗಳು ಸಾಕು, ನಿಮ್ ಸಹವಾಸನೂ ಸಾಕು. ದೊಡ್ಡ ತಲೆನೋವು ಬಂದ್ಬಿಡುತ್ತೆ ನೋಡೀಗ. ಈ ಮಾಯಿನಿಂದ ಹೋಗ್ಬಿಟ್ಟು ಎಷ್ಟ್ ತವಂತ್ರ ಆಗೋಯ್ತು. ಸದ್ಯ ಅದೊಂದ್ ಪೀಡೆ ತೊಲಗ್ತು ಅನ್ನೋದೊಂದೇ ನೆಮ್ಮದಿ ಕಣವ. ಹೌದು ರೀ. ಅಯ್ಯೋ, ನನಗೂ ಏನ್ ಮಾಡೋದಲ್ಲಂಗ ಆಗ್ಬಿಟ್ಟಿತ್ತು. ಹೆಂಗೋ ಪೊಲೀಸ್ನವ್ರು ಇಟ್ಕೊಂಡೋದ್ರಲ್ಲ, ಅಷ್ಟ್ ಸಾಕು ಬಿಡಿ. ಇನ್ನವಳು ಹೊರ್ಗಡೆ ಬರ್ದಿರೋ ತರ ಮಾಡ್ಬೇಕು ನೋಡಿ. ಅದೆಲ್ಲ ನಮ್ ಕೈಯಲ್ಲಿ ಇಲ್ಲ ಗೀತಾ. ಕಾನೂನು ಅವಳು ಮಾಡಿದ ತಪ್ಪಿಗೆ ಏನ್ ಶಿಕ್ಷೆ ಕೊಡುತ್ತೋ ಅದನ್ನ ಅವಳು ಅನುಭವಿಸ್ತಾಳೆ ಬಿಡು. ಸರಿ ರೀ, ಇರಿ. ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಈ ತರ ಹೇಳ್ತಿದಾರೆ, ಒಂಚೂರು ಸೋಪ್ ತೆಗಿಯಕ್ಕೆ ವ್ಯವಸ್ಥೆ ಮಾಡ್ಕೊ ಅಂತ. ಅದೆಲ್ಲ ಏನಮ್ಮ, ಅದು ಸುಮ್ನಿರೋದೆಲ್ಲ ಏನು ಹೇಳಕ್ ಹೋಗ್ಬೇಡ. ನನ್ಗದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನಿಮಗ್ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಮಗ್ ನಂಬಿಕೆ ಇದೆ. ನೀವು ಸುಮ್ಮನಿರಿ, ನಾನು ಹೇಳ್ಬಿಟ್ಟು ಬರ್ತೀನಿ ಅಮ್ಮನ ಹತ್ರ. ಏನೇ ಹೇಳು, ನನ್ ಸೊಸೆ ಗೀತಾ ಮಾಡೋ ಕಾಫಿ ಯಾರು ಮಾಡಲ್ಲ. ಎಷ್ಟು ರುಚಿಯಾಗಿ ಮಾಡ್ತಾಳೆ ಅವಳು. ನಾನಂತೂ ಅವಳು ಮಾಡೋ ಊಟ, ತಿಂಡಿ, ಕಾಫಿ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ಹೌದು ರೀ, ನಮ್ ಸೊಸೆ ಕೈ ರುಚಿ ಅಂತೂ ಸೂಪರ್ ಆಗಿರುತ್ತೆ. ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಆದ್ರೆ ಏನ್ ಮಾಡೋದು, ಏನೋ ಅಪರೂಪಕ್ಕೆ ತಂದೆ ಮನೆಗೆ ಹೋಗಿದ್ದಾರೆ, ಬನ್ನಿ ಬನ್ನಿ ಅಂತ ಕರೆದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂತ ಸುಮ್ಮನಾದೆ ಅಷ್ಟೇ. ಇಲ್ಲ ಕಣೆ, ಆದಿತ್ಯಂಗೂ ಬರಕ್ ಹೇಳ್ಬೇಕು. ಇಲ್ಲಿ ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಅನಿಸ್ತಾ ಇದೆ. ಹೌದಾ? ಹಾಗಿದ್ರೆ ಫೋನ್ ಮಾಡಿ ಈಗಲೇ ಹೊರಟ್ಬಾ ಅಂತ ಹೇಳಿ. ನಮ್ಮ ಆದಿತ್ಯ ಅಂತೂ ಅಲ್ಲೇ ಸೆಟ್ಲ್ ಆಗೋದಕ್ಕೆ ರೆಡಿ ಆಗಿದ್ದಾನೆ. ಪ್ರಾಪರ್ಟಿ ಬೇರೆ ತಗೋತೀನಿ, ಇಲ್ಲೇ ಇದ್ಬಿಡ್ತೀನಿ, ನನಗೆ ಈ ವಾತಾವರಣ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದ. ಹೌದು, ಅವ್ನು ಹೇಳಿದ್ ನಿಜನೇನೆ. ಅಲ್ಲ, ನೀನ್ ನಿಜ ಹೇಳು, ನಿನ್ ಹಳ್ಳಿ ವಾತಾವರಣ ಇಷ್ಟ ಆಗಿಲ್ವಾ? ಯಾಕೆ ಇಷ್ಟ ಆಗ್ಲಿಲ್ಲ ರೀ, ನನ್ಗೂ ತುಂಬಾ ಇಷ್ಟ ಆಯ್ತು. ಆದ್ರೆ ಏನ್ ಮಾಡೋದು, ಹೀಗೆಲ್ಲ ಬಿಟ್ಟು ಅಲ್ಲ ಕುತ್ಕೊಳಕ್ ಆಗಲ್ವಲ್ಲ. ಸರಿ ಇರು, ಹೀಗೆ ಕಾಲ್ ಮಾಡ್ತೀನಿ. ಓ, ಪಪ್ಪ ಕಾಲ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಪಪ್ಪ, ಹೇಗಿದ್ದೀರಾ? ಹೂನಪ್ಪ ಆದಿತ್ಯ, ನಾವು ಚೆನ್ನಾಗಿದ್ದೀವಿ. ನೀನ್ ಹೇಗಿದೀಯಾ? ನನಗೇನ್ ಕಮ್ಮಿ ಪಪ್ಪ, ಹೊಸ್ದಾಗ್ ಮದ್ವೆ ಆಗಿರೋ ಮನೆ ಅಳಿಯ ಬಂದಿದ್ದೀನಿ. ಸತ್ಕಾರ ನಡೀದೇ ಇರುತ್ತಾ, ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದಾರೆ ನನ್ನನ್ನ. ಹೌದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ಹೋಗು ಅತ್ತೆ ಮನೆಗೆ ಅಂತ ಅಂದ್ರೆ ಕಯ್ಯ ಅಂತಿದ್ದೆ. ಅಯ್ಯೋ ಹಳ್ಳಿಗ್ ನಾನು ಹೋಗಿರ್ಬೇಕಂತ. ನೋಡೀಗ ಬರಕ್ ಮನ್ಸೇ ಇಲ್ವೇನೋ ಪಪ್ಪ ರಾಯರ್ಗೆ. ಹಾಗೇನಿಲ್ಲ ಪಪ್ಪ. ಸರಿ ಹೋಗ್ಲಿ ಬಿಡು. ಆದಿತ್ಯ, ಏನಿಲ್ಲ ಕಣೋ, ನನ್ಗೆ ಇಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀನ್ ಬರ್ತೀಯೇನೋ ಅಂತ ಕೇಳೋಣ ಅಂತ ಮಾಡ್ದೆ. ಆದ್ರೆ ಇವತ್ತೇ ಹೊರಟು ಬಂದ್ಬಿಡ್ತೀಯಾ?
ಏನ್ ಡ್ಯಾಡಿ ಇವತ್ತೇ ಓದ್ಪಾ ಅಂತನಾ? ಹೌದಪ್ಪ, ಇಲ್ಲಿ ಸ್ವಲ್ಪ ನನ್ಗೂನು ಯಾಕೋ ಇತ್ತೀಚೆಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನೀನೇನು ಬೇಜಾರ್ ಮಾಡ್ಕೊಂಬೇಡ ಕಣಪ್ಪ. ಬೇಕಿದ್ರೆ ಇನ್ನೊಂದಿನ ಹೋಗುವಂತೆ. ಸ್ವಲ್ಪ ಕೆಲಸ ಜಾಸ್ತಿ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಅದೆಲ್ಲ ನಾನು ಒಬ್ಬನ ಕೈಲೇ ಮಾಡ್ಸಕ್ ಆಗ್ತಾ ಇಲ್ಲ. ನೀನು ಬಂದು ನಿಂತ್ಕೊಂಡ್ರೆ ನಾನೊಂದ್ ಕಡೆ ನೀನೊಂದ್ ಕಡೆ ಮಾಡಿಸ್ಬೋದು. ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡ್ ಮಾಡಕ್ ಆಗ್ತಿಲ್ಲ ಕಣೋ. ಈ ಮ್ಯಾನೇಜರ್ಗಳಿಗೆ ಹೇಳೋಣ ಅಂತಂದ್ರೆ ಅವರು ಮೊದ್ಲೇ ಕಳ್ರು. ಅದಕ್ಕೆ ನೋಡು ಏನ್ ಮಾಡ್ತೀಯಾ? ಸರಿ ಡ್ಯಾಡಿ, ಆಯ್ತು. ಈಗ ನಿಮ್ಗೂ ಆಗ್ತಾ ಇಲ್ಲ ಅಂತಂದ್ರೆ ಈ ವಯಸ್ಸಲ್ಲಿ ನೀವು ತಾನೇ ಎಷ್ಟು ಅಂತ ಮಾಡಕ್ಕಾಗುತ್ತೆ. ಸರಿ, ನಾನು ಈಗಲೇ ಗೀತಂಗೆ ಹೇಳ್ಬಿಟ್ಟು ಹೊರಟು ಬರ್ತೀನಿ ಬಿಡಿ. ಸರಿ ಕಣೋ, ಆಯ್ತು. ಏನಂದರೆ ಬರ್ತಾನಂತ? ಬರ್ತೀನಿ ಹೇಳ್ಬಿಟ್ಟು ಅಂತ ಅಂದ. ನೋಡೋಣ, ಒಟ್ಮೇಲೆ ಫೋನ್ ಮಾಡ್ತಾನೆ ಬಿಡು. ಸರಿ ಆಗಿದ್ರೆ ಮಂಜುಳಮ್ಮ ಏನ್ ಮಾಡ್ತಿದಾರೋ ನೋಡ್ತೀನಿ. ಬೇಗ ಬೇಗ ಅಡಿಗೆ ಮಾಡೋದಕ್ಕೆ ಹೇಳ್ತೀನಿ. ಗಂಗು, ಇವತ್ತು ಯಾಕೋ ನಿನ್ ಕೈ ಅಡಿಗೆ ಊಟ ಮಾಡೋಣ ಅಂತ ಅನಿಸ್ತಾ ಇದೆ. ಏನಾದ್ರೂ ನಿನ್ ಕೈಯಾರೆ ಮಾಡ್ತೀಯಾ? ಅಷ್ಟೇನಾ? ಮಾಡ್ತೀನಿ ಬಿಡಿ. ಏನ್ ಮಾಡ್ಲಿ? ತುಂಬಾ ದಿನ ಆಯ್ತು ಬಸ್ಸಾರು ಮಾಡೇ ಇಲ್ಲ ಮನೆಯಲ್ಲಿ. ನೀನ್ ಬಸ್ಸಾರು ತುಂಬಾ ಚೆನ್ನಾಗ್ ಮಾಡ್ತೀಯಾ. ಬಸ್ಸಾರು ಅನ್ನ ಮುದ್ದೆ ಮಾಡ್ಬಿಡ್ತೀಯಾ? ಅಷ್ಟೇನಾ? ಮಾಡ್ತೀನಿ ಬಿಡಿ. ಗೀತಾ, ಗೀತಾ ಬಂದರಿ. ಏನ್ರಿ? ಅಮ್ಮನ್ ಹೇಳಿದೀನಿ ಸಂಜೆ ಸೋಪ್ ತೆಕ್ಕೊಡು ಅಂತವ, ತೆಕ್ಕೊಡ್ತೀನಿ ಅಂತ ಅಂದಿದ್ದಾರೆ. ಗೀತಾ, ಅದೇನು ಬೇಡ, ಇವಾಗ ಹೊರಡೋಣ ಊರಿಗೆ. ಊರಿಗ? ಯಾಕ್ರಿ, ಏನಾಯ್ತು? ಅಲ್ಲ, ಇಷ್ಟೊತ್ತು ಏನು ಹೇಳಿಲ್ಲ, ಸಡನ್ ಆಗಿ ಊರಿಗೆ ಹೋಗೋಣ ಅಂತಂದ್ರೆ ಏನಾದ್ರೂ ಸಮಸ್ಯೆ ಆಗಿದ್ಯಾ? ಹಾಗೆಲ್ಲ ಏನಿಲ್ಲ ಗೀತಾ, ಈಗ ಅಪ್ಪ ಫೋನ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಆಗ್ತಾ ಇದೆ, ನನ್ಗೂ ಆಗ್ತಿಲ್ಲ ಕಣಪ್ಪ, ಬಾ ಅಂತ ಅಂದ್ರು. ಅದಕ್ಕೆ ಹೋಗೋಣ ಅಂತ. ಹೌದಾ? ಸರಿ ಆಯ್ತು. ಅಮ್ಮಂಗೆ ಹೇಳ್ತೀನಿ ರೀ. ಅಮ್ಮ, ಅಮ್ಮ. ಏನಮ್ಮ ಗೀತಾ? ಅಮ್ಮ, ಮಾವ ಏನೋ ಫೋನ್ ಮಾಡಿದ್ರಂತೆ, ಹೊರಡೋಣ ಅಂತ ಹೇಳ್ತಿದ್ದಾರೆ. ಇವಾಗ್ಲೇ ಹೊರಟ್ಬಿಡ್ತೀವಮ್ಮ. ಇನ್ ಲೇಟ್ ಆದ್ರೆ ಕತ್ಲೆ ಆಗ್ಬಿಡುತ್ತೆ, ಹೋಗೋದಕ್ಕೆ ಹಿಂಸೆ ಆಗುತ್ತೆ. ಏನಮ್ಮ ಇದು ಸಡನ್ ಆಗಿ ಹೇಳ್ತಿದ್ದೀರಾ? ಇನ್ನೊಂದ್ 4 ದಿನ ಇದ್ದೋಗ್ತೀನಿ ಅಂತಿದ್ರಲ್ಲ. ಇಲ್ಲ ಅತ್ತೆ, ಅಲ್ಲಿ ಕೆಲ್ಸಗಳು ಸ್ವಲ್ಪ ಜಾಸ್ತಿ ಇದೆ. ಪೆಂಡಿಂಗ್ ಇರೋ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ವಾ. ಬೇಕಾದ್ರೆ ಇನ್ನೊಂದ್ಸರಿ ಬರ್ತೀವಿ ಬಿಡಿ. ಅಲ್ಲ, ನಾನು ಏನಾದ್ರು ತಿಂಡಿ ಮಾಡಿ ಕಟ್ಟೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಸಡನ್ ಆಗಿ ಹೊರಡ್ತೀನಿ ಅಂತಂದ್ರೆ ಏನ್ ಮಾಡಕ್ಕಾಗುತ್ತಪ್ಪ. ಅಮ್ಮ, ನೀನ್ ತಿಂಡಿ ಗಿಂಡಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ. ಈಗೇನು ಎಲ್ಲ ಅಲ್ಲೂ ಸಿಗುತ್ತಲ್ವಾ. ಅಯ್ಯೋ, ಹೊರ್ಗಡೆ ತಿಂಡಿ ಎಲ್ಲಾನು ಜಾಸ್ತಿ ತಿನ್ಬಾರ್ದು ಕಣ್ಮಗ್ಳೆ. ಏನೇನ್ ಹಾಕಿ ಮಾಡಿರ್ತಾರೋ, ಎಲ್ಲೆಲ್ಲಿ ಮಾಡಿರ್ತಾರೋ. ಮನೇಲಿ ನಾನೇ ಮಾಡ್ಕೊಡ್ತೀನಲ್ಲ. ಏನು ಬೇಡ. ಸರಿ, ನಾವಿನ್ ಹೊರಡ್ತೀವಮ್ಮ. ಅಯ್ಯೋ, ನಿಂತ ಕಾಲ ಮೇಲೆ ಹೊರಡ್ತೀನಿ ಅಂದ್ರೆ ಹೆಂಗವ? ಇರು, ನಿಮ್ಮ ಅಣ್ಣ ಮಟನ್ ತತ್ತೀನಿ ಅಂತ ಹೋಗೋನೆ. ಮಟನ್ ಸಾಂಬಾರ್ಗೆಲ್ಲ ಮಸಾಲೆ ಎಲ್ಲ ರುಬ್ಬಾಗೈತೆ. ಅವ್ನ್ ಮಟನ್ ತಂದ್ಬಿಟ್ರೆ ತೊಳೆದು ಬಿಟ್ಟು ಕೂಗ್ಸೋದ್ ಅಷ್ಟೇನೇನೆ. ಮಧ್ಯಾಹ್ನಕ್ಕೆ ಹೋಗುರಂತೆ, 1 2 ಗಂಟೆ 3 ಗಂಟೆ ಟೈಮ್ಗೆ ಹೋಗುರಂತೆ. ಸುಮ್ನಿರಿ. ಅವನ್ ಪಾಪ ನಿಮ್ಗೆ ಅಂತ ಹೇಳ್ಬಿಟ್ಟು ಮಟನ್ ತರಕ್ ಹೋಗೋನೆ. ನೀವ್ ಹಿಂಗ್ ಸಡನ್ ಆಗಿ ಹೊರಟ್ಬಿಟ್ರೆ ಹೆಂಗ್ ಹೇಳು? ನಿಮ್ಮ ಅಪ್ಪಂಗೂ ಹೇಳಿಲ್ಲ ನಾವು ಹೊರಡ್ತಾರೆ ಅಂತ. ಏನದು, ಏನೋ ಹೊರಡೋದು ಅಂತ ಮಾತಾಡ್ತಾ ಇದ್ದೀರಾ? ಬಂದಪ್ಪ, ಹೋಗು ಮಟನ್ ರಮ್ಯನ್ ಕೈಲಿ ಕೊಡೋಗು. ಬೇಗ ಬೇಗ ಅಡ್ಗೆ ಮಾಡ್ಲಿ. ಗೀತನ ಯಜಮಾನ್ರು ಹೊರಡ್ತೀನಿ ಅಂತ ಹೇಳ್ತಾವ್ರೆ. ಅಯ್ಯೋ ಬಾವಾ, ಇದ್ದೋಗಿ ಏನ್ ಅರ್ಜೆಂಟ್ ಐತೆ? ಇಲ್ಲ ಬಾವಾ, ಅಲ್ಲೂ ಕೆಲ್ಸಗಳಿದಾವಲ್ವಾ. ನಾನು ಬಂದು 1 ವಾರ ಆಯ್ತು. ಎಲ್ಲ ಕೆಲ್ಸಗಳು ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದ್ದಾವೆ, ಎಲ್ಲ ಮಾಡ್ಕೋಬೇಕಲ್ವಾ. ಅಲ್ಲ, ಅದು ಅರ್ಥ ಆಗುತ್ತೆ. ಆದ್ರೂ ಇನ್ನೊಂದ್ 2 ದಿನ ಇದ್ದೋಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಅದಕ್ಕೇನಂತೆ ಬಿಡಿ, ಇನ್ನೊಂದ್ಸರಿ ಬಂದಾಗ ಇನ್ನೂ 1 ವಾರ ಇದ್ದೋಗ್ತಿವಿ. ಅದಕ್ಕೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಈಗಂತೂ ಸ್ವಲ್ಪ ಅರ್ಜೆಂಟ್ ಕೆಲ್ಸನೇ ಇದೆ, ಹೋಗ್ಬೇಕು. ಸರಿ ಹೋಗಪ್ಪ, ಅವ್ರು ಹೊರಟ್ ನಿಂತವ್ರೆ. ಹೋಗು, ಫಸ್ಟ್ ಮಟನ್ ಕೊಡೋಗಲ್ಲಿ ರಮ್ಯನ್ ಕೈಲಿ. ಬೇಗ ಬೇಗ ಅಡ್ಗೆ ಮಾಡ್ಲಿ ಅವಳು. ಸರಿ ನಮ್ಮ, ಆಯ್ತು. ಸರಿ ನಮ್ಮ ಗೀತಾ. ಹಂಗಾದ್ರೆ ಬಾಯ್ಲಿ ಒಂಚೂರು ಚಕ್ಲಿ ಕೊಡ್ಬಳೆ ಅಂತ ಮಾಡಕ್ಕಾಗೋದಿಲ್ಲ. ನಿಪ್ಪಿಟ್ಟು ಮತ್ತೆ ಕರ್ಜಿಕಾಯಿ ಮಾಡ್ಕೊಟ್ಟವನು, ಅದನ್ನ ತಗೊಂಡೋಗುವಂತೆ. ಅಮ್ಮ, ಅದೆಲ್ಲನೂ ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಯ್ತೀಯ? ಹಂಗ ಅನ್ಬಿಟ್ಟು ಬರೀ ಕೈಲಿ ಕಳ್ಸಕ್ಕಾಗತ್ತಾ? ಬಾ, ಬೇಗ ಬೇಗ ಮಾಡ್ತೀನಿ ಒಂಚೂರು. ರಮ್ಯ ಅಡ್ಗೆ ಕೆಲಸ ಮಾಡ್ಕೊತಾಳೆ, ನನ್ಗೊಂಚೂರು ಸಹಾಯ ಮಾಡು ಬಾ. ಸರಿ ಆಯ್ತು. ಬೇಡ ಅಂದ್ರೆ ನೀನೇನ್ ಬಿಡ್ತೀಯಾ? ಸರಿ ಬಾ, ಮಾಡೋಣ.